ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಣಧೀರ ರಾಂಪುರ. ಇಂದು ನಾವು ಭೇಟಿ ನೀಡುತ್ತಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯ ಸಮೀಪದಲ್ಲಿರುವ ಪವಿತ್ರ ಮತ್ತು ಆಧ್ಯಾತ್ಮಿಕ ಕ್ಷೇತ್ರವಾದ ಶ್ರೀ ಕೈಲಾಸಗಿರಿ ಗುಹಾಂತರ ದೇವಾಲಯಕ್ಕೆ. ಕೈಲಾಸಗಿರಿ ಬೆಟ್ಟವು ಚಿಂತಾಮಣಿ ಪಟ್ಟಣದ ಸಮೀಪದಲ್ಲಿರುವ ಒಂದು ಪವಿತ್ರ ಮತ್ತು ಆಧ್ಯಾತ್ಮಿಕ ಕ್ಷೇತ್ರವಾಗಿದೆ. ಪ್ರಕೃತಿ ಸೌಂದರ್ಯ ಮತ್ತು ಭಕ್ತಿಯ ಸಮ್ಮಿಲನವಾಗಿರುವ ಈ ಕೈಲಾಸಗಿರಿ ಬೆಟ್ಟ ಭಕ್ತರಿಗೂ ಪ್ರವಾಸಿಗರಿಗೂ ಅತ್ಯಂತ ಆಕರ್ಷಕ ತಾಣವಾಗಿದೆ. ಈ ಗುಹಾಂತರ ದೇವಾಲಯದ ಒಳಭಾಗದಲ್ಲಿ ಹಲವು ದಿವ್ಯ ಮೂರ್ತಿಗಳ ಪ್ರತಿಷ್ಠಾಪಿಸಲ್ಪಟ್ಟಿವೆ. ಮೊದಲಿಗೆ ಶ್ರೀ ವಲ್ಲಭ ಗಣಪತಿ. ವಿಘ್ನ ವಿನಾಶಕನಾದ ಶ್ರೀ ಗಣಪತಿ ಇಲ್ಲಿ ವಲ್ಲಭ ರೂಪದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದ್ದಾರೆ. ಯಾವುದೇ ಕಾರ್ಯ ಆರಂಭಿಸುವ ಮೊದಲು ಭಕ್ತರು ಗಣೇಶನ ದರ್ಶನ ಪಡೆದು ಯಶಸ್ವಿಯಾಗಿ ಪ್ರಾರ್ಥನೆ ಮಾಡುತ್ತಾರೆ. ನಂತರ ಶಿವನ ಅರ್ಧಾಂಗಿಯಾಗಿರುವ ದೇವಿ ಪಾರ್ವತಿ ಅಮ್ಮನವರು ಇಲ್ಲಿ ಜಗದಾಂಬ ರೂಪದಲ್ಲಿ ವಿರಾಜಿಸುತ್ತಿದ್ದಾರೆ. ಶಕ್ತಿ, ಕರುಣೆ ಮತ್ತು ಆಶೀರ್ವಾದದ ಪ್ರತೀಕವಾಗಿರುವ ಅಮ್ಮನವರ ದರ್ಶನ ಭಕ್ತರಲ್ಲಿ ಭಕ್ತಿ ಭಾವ ಹೆಚ್ಚಿಸುತ್ತದೆ. ಈ ದೇವಾಲಯದ ಮುಖ್ಯ ದೇವರು ಶ್ರೀ ಭಗವಾನ್ ಶಿವ. ಇವರು ಚತುರ್ಮುಖ ಲಿಂಗ ಸ್ವರೂಪದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದ್ದು 4 ದಿಕ್ಕುಗಳಲ್ಲಿ ಕರುಣೆಯನ್ನು ಹರಿಸುವ ಸಂಕೇತವಾಗಿದೆ. ಗುಹೆಯ ಮಧ್ಯಭಾಗದಲ್ಲಿರುವ ಈ ಶಿವಲಿಂಗ ದರ್ಶನ ಭಕ್ತರಿಗೆ ಅಪಾರ ಶಾಂತಿ ನೀಡುತ್ತದೆ. ಈ ದೇವಾಲಯದ ವೈಶಿಷ್ಟ್ಯ ಬೆಟ್ಟದ ಒಳಭಾಗದಲ್ಲಿರುವ ಗುಹಾಂತರ ಶಿವಾಲಯ ಮುಖ್ಯ ಆಕರ್ಷಣೀಯ ಕೇಂದ್ರವಾಗಿದೆ. ಇಲ್ಲಿ ಭಗವಾನ್ ಶಿವನು ಚತುರ್ಮುಖನಾಗಿ ಲಿಂಗ ಸ್ವರೂಪದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿದ್ದಾನೆ. ಗುಹೆಯೊಳಗಿನ ಶಾಂತ ವಾತಾವರಣ ಧ್ಯಾನ ಮತ್ತು ಭಕ್ತಿಗೆ ಅನುಕೂಲಕರವಾಗಿದೆ. ಬೆಟ್ಟದ ಮೇಲೆ ಏರಿದಾಗ ಸುತ್ತಮುತ್ತಲಿನ ಗ್ರಾಮಗಳ ಸುಂದರ ದೃಶ್ಯ ಮನ ಮುಟ್ಟುತ್ತದೆ. ಈ ಕ್ಷೇತ್ರದಲ್ಲಿ ಭಕ್ತರು ತಮ್ಮ ಮನೋಭಿಲಾಷೆಗಳನ್ನು ಈಡೇರಿಸಲು ಪ್ರಾರ್ಥನೆ ಸಲ್ಲಿಸುತ್ತಾರೆ. ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಪೂಜೆ, ಅಭಿಷೇಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಅನೇಕ ಭಕ್ತರು ಉಪವಾಸವಿಟ್ಟು ದರ್ಶನ ಪಡೆಯುತ್ತಾರೆ. ಚಿಂತಾಮಣಿ ಪಟ್ಟಣದಿಂದ ಸುಲಭವಾಗಿ ಈ ದೇವಾಲಯಕ್ಕೆ ತಲುಪಬಹುದು. ಬೆಟ್ಟದ ಮೇಲೆ ಏರಲು ಮೆಟ್ಟಲುಗಳ ವ್ಯವಸ್ಥೆ ಇದೆ. ಬೆಳಗ್ಗೆ ಮತ್ತು ಸಂಜೆ ಸಮಯ ದರ್ಶನಕ್ಕೆ ಅತ್ಯುತ್ತಮ. ಕೈಲಾಸಗಿರಿ ಗುಹಾಂತರ ದೇವಾಲಯವು ಪ್ರಕೃತಿ, ಶಾಂತಿ ಮತ್ತು ಭಕ್ತಿಯ ಸಮನ್ವಯವಾದ ಕ್ಷೇತ್ರವಾಗಿದೆ. ಕುಟುಂಬದ ಸಮೇತರಾಗಿ ಭೇಟಿ ನೀಡಿ ಆಧ್ಯಾತ್ಮಿಕ ಅನುಭವ ಪಡೆಯಬಹುದಾದ ಪವಿತ್ರ ತಾಣವಾಗಿದೆ. ಪ್ರಕೃತಿ, ಶಾಂತಿ ಮತ್ತು ಭಕ್ತಿಯ ಸಮನ್ವಯವಾದ ಈ ಪವಿತ್ರ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ದಿವ್ಯ ಅನುಭವವನ್ನು ಪಡೆಯಿರಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು. ನಾನು ನಿಮ್ಮ ರಣಧೀರ ರಾಂಪುರ.